ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಅವರು ನಿಮಗೆ ಏನಾದರೂ ಹೇಳೋದಕ್ಕೆ ಬಯಸ್ತಾ ಇದ್ದಾರಾ ಅಂತ ತಿಳಿಯೋಣ. ಇಲ್ಲಿ ನಾನು ರಿಲೇಶನ್ಶಿಪ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಅವರ ಫೀಲಿಂಗ್ಸ್ ಬಗ್ಗೆ ನೀವು ಗಮನ ಕೊಟ್ಟು ಮುಂದೆ ಆ್ಯಕ್ಷನ್ ಪ್ಲ್ಯಾನ್ ತಗೊಂಡಾಗ ನಿಮ್ಮ ರಿಲೇಶನ್ಶಿಪ್ ಪಾಸಿಟಿವ್ ಆಗಿ ಟರ್ನ್ ತಗೊಳುತ್ತಾ ಅಂತ ನೋಡೋಣ. ಅದ್ರ ಜೊತೆಗೆ ಅವರ ರೊಮ್ಯಾಂಟಿಕ್ ಫೀಲಿಂಗ್ಸ್ ಆ್ಯಂಡ್ ಯೂನಿವರ್ಸ್ ಮೆಸೇಜ್ ಏನಿದೆ ಅಂತ ಕೂಡ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್. ನಿಮ್ಮ ಪರ್ಸನ್ ನೇಮ್ 3 times ಮನಸ್ಸಲ್ಲಿ ನೀವು ರಿಪೀಟ್ ಮಾಡಿ ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಇಲ್ಲಿ 5 ಕಾರ್ಡ್ಸ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋದಾದರೆ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಅವರು ಹೇಳ್ಕೊಳಕ್ಕಾಗದೇ ಇರೋವಂಥದ್ದು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಇಲ್ಲಿ. ಸೊ ನಾನು ಹೇಳ್ದಂಗೆ ಇಲ್ಲಿ ಕಾರ್ಡ್ನ ಸ್ಪ್ರೆಡ್ ಮಾಡಿದ್ದೀನಿ. ಸೊ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ತುಂಬಾ ಡೀಪ್ ಆ್ಯಂಡ್ ತುಂಬಾ ಮಿಸ್ಟೀರಿಯಸ್, ಸ್ಪಿರಿಚುವಲ್ ಆ್ಯಂಡ್ ನಿಗೂಢ ರಹಸ್ಯಗಳಿಂದ ತುಂಬಿದೆ ಅಂತ ಹೇಳ್ಬೋದು. ತುಂಬಾ ಶಾರ್ಪ್, ಅವರು ಎಮೋಷನ್ಸ್ನ ಹೊರಗೆ ಹಾಕಲ್ಲ. ಬೇಗನೆ ಏನೇ ಇರಲಿ ಅವರ ಎಮೋಷನ್ಸ್ ಯಾವುದನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡಲ್ಲ. ಹಾಗಂತ ಅಂದ್ಬಿಟ್ಟು ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಸೊ ಅವರು ಏನನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ನೀವು ಏನು ನಿಮ್ಮ ಮನಸ್ಸಲ್ಲಿ ಇದೆ ಅನ್ನೋದನ್ನ ಅವರು ತಿಳ್ಕೊಂಡಿದ್ದಾರೆ. ಸೊ ನಿಮ್ಮಿಬ್ರದ್ದು ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಮಾಡ್ತೀರಾ. ಸೊ ನೀವು ಇಬ್ಬರ ಜೊತೆಲಿದ್ದಾಗ ಸೊ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಪಾಸಿಟಿವ್ ವೈಬ್ನೇ ಕ್ರಿಯೇಟ್ ಮಾಡ್ತೀರಾ. ನೀವು ಅಂದ್ಕೊಂಡಿರೋದೆಲ್ಲ ಸಾಧ್ಯ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ಸೊ ನಿಮ್ಮಿಬ್ಬರಿಂದ ಯಾವುದೂ ಸಮಸ್ಯೆ ಬರೋದಿಲ್ಲ. ನಿಮ್ಮದು ಒಂದು ಒಳ್ಳೆ ಸೋಲ್ಮೇಟ್ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಅಂತ ಒಳ್ಳೆ ಜೋಡಿ ಅಂತ ನಿಮ್ಮ ರಿಲೇಶನ್ಶಿಪ್ ಇದೆ. ಇಲ್ಲಿ ಆ ಥರ ಕಾರ್ಡ್ಸ್ ಬಂದಿದೆ. ಸೊ ನೀವಿಬ್ಬರು ಅಂದ್ಕೊಂಡಿದ್ದ ಕೆಲಸನ ಏನಾದರೂ ಮಾಡಬೇಕು, ಈ ಥರ ಏನಾದರೂ ಲವ್ ಗೋಲ್ಸ್ ಇದೆ, ಇಲ್ಲ ಲಾಂಗ್ ಟರ್ಮ್ ಗೋಲ್ಸ್ ಇದೆ ಅಂತ ಅಂದ್ಕೊಂಡ್ರೆ ಆ ಕೆಲಸನ ಖಂಡಿತ ಮಾಡ್ತೀರಾ. ಯಾವುದೇ ರೀತಿಯೂ ಆ ಕೆಲಸನ ಅರ್ಧದಲ್ಲೇ ಕೈ ಬಿಡಲ್ಲ. ಸೊ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇಬ್ಬರು ತುಂಬಾ ಪವರ್ಫುಲ್, ಕೇಪಬಲ್ ಆ್ಯಂಡ್ ಲಾಂಗ್ ಟರ್ಮ್ ಸೆಕ್ಯೂರಿಟಿನ ಹೊಂದಿರ್ತೀರ. ನೀವಿಬ್ಬರು ತುಂಬಾ ಕೇಪಬಲ್ ಪರ್ಸನ್ ಆಗಿರ್ತೀರ, ತುಂಬ ಪವರ್ಫುಲ್ ವ್ಯಕ್ತಿ ಆಗಿರ್ತೀರ. ಸೊ ನೀವಿಬ್ಬರು ಕಾಂಪಿಟೇಟರ್ಸ್ ಆಗಿರ್ತೀರ ನಿಮ್ಮಲ್ಲೇನೆ. ಸೊ ನೀವು ಒಬ್ರನ್ನೊಬ್ರು ಬಿಟ್ಕೊಡದೆ ಇರ್ಬೋದು ಬೇರೆಯವ್ರ ಮುಂದೆ, ಬಟ್ ನೀವು ಪರ್ಸ್ನಲ್ ಗ್ರೋತ್ ಅಂತ ಬಂದರೆ ಇಬ್ಬರು ಇಂಡಿಪೆಂಡೆನ್ಸ್ ಬಗ್ಗೆ ಯೋಚನೆ ಮಾಡ್ತೀರಾ. ಸೊ ಅದು ನಿಮ್ಮ ಲಾಂಗ್ ಟರ್ಮ್ ಸೆಕ್ಯೂರಿಟಿ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮಿಬ್ಬರ ಕಾನ್ಫಿಡೆನ್ಸ್ ಆರ್ ದ ವೇ ಕಂಟ್ರೋಲ್ ಆಫ್ ಸಿಚುವೇಶನ್ಸ್, ಎಮೋಷ್ನಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಯಾವುದೇ ರೀತಿ ನಮ್ಮ ಫ್ಯಾಮಿಲಿಗೆ ನಮ್ಮಿಂದ ಅವರು ನೋವಾಗಬಾರ್ದು, ಯಾವುದೇ ಥರ ನಮ್ಮ ಫ್ಯಾಮಿಲಿಯವರು ಸಫರ್ ಮಾಡಬಾರ್ದು ನಮ್ಮಿಂದ, ಅವ್ರಿಗೆ ಯಾವುದೇ ರೀತಿ ಏನಂತ ಹೇಳ್ತಾರೆ, ಒಂದು ಏನಾದರೂ ನೆಗೆಟಿವ್ ಥಾಟ್ಸ್ ಬರಬಾರ್ದು ನಮ್ಮ ಪ್ರೀತಿಯಿಂದ. ಬರೀ ಪ್ರೀತಿಯಿಂದನೇ ಗೆಲ್ಲಬೇಕು ಅಂತ ನೀವು ಯೋಚನೆ ಮಾಡ್ತೀರಾ. ಅದು ಎಂಥ ಫ್ಯಾಮಿಲಿ ಇಶ್ಯೂಸ್ನ ಬರಲಿ ಅದನ್ನೆಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಡಿಸೈಡ್ ಆಗಿರ್ತೀರಾ. ಸೊ ನೀವು ಇಬ್ಬರು ಮಾತಾಡ್ಕೊಂಡಾಗ, ಇಬ್ಬರು ಡಿಸ್ಕಸ್ಸಲ್ಲಿದ್ದಾಗ ಮಾಡ್ತಾ ಇರಬೇಕಾದ್ರೆ ಸೊ ಯಾವುದೇ ಫ್ಯಾಮಿಲಿ ಇಶ್ಯೂಸ್ ಬಿದ್ದರೂ ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು. ಸೊ ಎಂಥ ಬ್ಯಾಗೇಜಸ್ ಬಂದರೂ ಕೂಡ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಗ್ಲಿಗೆ ಬಂದ್ರೂ ನಾವಿಬ್ಬರ ಜೊತೆಯಲ್ಲಿ ನಿಂತ್ಕೊಳ್ಳೋಣ ಅಂತ ನೀವು ಯೋಚನೆ ಮಾಡಿರ್ತೀರ. ಸೊ ಅದೇ ಥರನೇ ನೀವಿಬ್ಬರು ಪ್ರಾಮಿಸ್ ಮಾಡ್ಕೊಂಡು ಒಂದು ಹೆಲ್ತಿ ಸ್ಟೇಬಲ್ ಲೈಫ್ ಬಗ್ಗೆ ಯೋಚನೆ ಮಾಡ್ತೀರಾ. ಸೊ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಇದೇ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಆದರೆ ಅವರು ಇವಾಗ ಲೈಫ್ ಬಗ್ಗೆ ಯೋಚನೆ ಮಾಡ್ತಾರೆ. ಅವರಿಗೆ ನಿಮ್ಮ ಜೊತೆ ಇರೋದು ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ನಿಮ್ಮ ಪಾರ್ಟ್ನರ್ಗೆ. ಸೊ ಅವರು ಯಾವಾಗಲೂ ನಿಮ್ಮ ಜೊತೆ ಯಾವಾಗಪ್ಪ ಇರ್ತೀನಿ, ಯಾವಾಗ ನಿಮ್ಮನ್ನ ನೋಡ್ತೀನಿ, ಹುಚ್ಚು ಥರ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೂ ಅವ್ರಿಗೆ ಏನೂ ಸಮಾಧಾನ ಇಲ್ಲ. ಸ್ಟ್ರಾಂಗ್ ಆಗಿರ್ತಾರೆ, ಅವರು ತುಂಬಾ ಪವರ್ಫುಲ್ ವ್ಯಕ್ತಿ ಆಗಿರ್ತಾರೆ. ಡಿಸೈಡ್ ಮಾಡ್ತಾರೆ ಬದುಕಿದ್ರೆ ನಿಮ್ಮ ಜೊತೆನೇ ಬದುಕಬೇಕು, ನೀವೇ ಅವ್ರ ಪ್ರಪಂಚ ಅಂತ ಅಂದ್ಕೊಂಡಿರ್ತಾರೆ.
ಒಂದು ಪಾಸಿಟಿವ್ ಎನರ್ಜಿನ ಫೀಲ್ ಮಾಡ್ತಾ ಇರ್ತಾರೆ ಯಾವಾಗಲೂ. ನಿಮಗೆ ಎಷ್ಟೇ ಕಷ್ಟ ಬರಲಿ ಅವರು ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಾರೆ. ಸೊ ಈ ಥರ ವ್ಯಕ್ತಿ ಎಲ್ಲರಿಗೂ ಸಿಗಲ್ಲ ಫ್ರೆಂಡ್ಸ್. ಸೊ ಈ ಥರ ಪಾರ್ಟ್ನರ್ ಸಿಗೋದು ತುಂಬಾ ಕಮ್ಮಿ. ಸೊ ಎಷ್ಟೇ ಕಷ್ಟ ಬರಲಿ, ಏನೇ ಬರಲಿ, ನಾನು ನಿನ್ನ ಇಷ್ಟಪಟ್ಟಿದ್ದೀನಿ, ನಾನು ನಿನ್ನ ಜೊತೆನೇ ಇರಬೇಕು ಅಂತ ಇದ್ದೀನಿ, ಏನೇ ಸಮಸ್ಯೆ ಬರಲಿ ಇಬ್ಬರು ಒಟ್ಟಿಗೆ ಫೇಸ್ ಮಾಡೋಣ ಅನ್ನೋವಂಥ ಪಾರ್ಟ್ನರ್ ಸಿಗೋದು ತುಂಬಾ ಕಷ್ಟ. ಸೊ ಅಂಥ ಪಾರ್ಟ್ನರ್ ನಿಮಗೆ ಸಿಕ್ಕಿದ್ದಾರೆ ಅಂದರೆ ದಯವಿಟ್ಟು ಅವ್ರನ್ನ ಕೈ ಬಿಡೋಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಯಾಕೆ ನಿಮ್ಮ ಈ ಕನೆಕ್ಷನ್ ಇಷ್ಟು ಒಂದು ಅದ್ಭುತವಾದಂಥ ಕನೆಕ್ಷನ್, ನಿಮ್ಮಿಬ್ಬರು ಬಾಂಡೇಜ್ ಇಷ್ಟು ಚೆನ್ನಾಗಿದೆ, ಆದರೆ ಯಾಕೆ ನಿಮ್ಮದು ಈ ಕನೆಕ್ಷನ್ ಲಾಂಗ್ ಟರ್ಮ್ಗೆ ತಗೊಂಡೋಗೋಕ್ಕೆ ಬ್ಲಾಕೇಜಸ್ ಉಂಟು ಮಾಡ್ತಾ ಇದೆ ಅಂತ ನೋಡೋಣ. ಇಲ್ಲಿ ನಾನು ನೋಡೋದಾದರೆ, ಸೊ ಈ ಕಾರ್ಡ್ಸಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಲಿ, ಏನೇ ಬರಲಿ, ಯಾವುದು ಈಗೋಸ್ಟಿಕ್ ಆಗಲಿ ಯಾವುದೂ ಇಲ್ಲ. ಆದರೆ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿಯಿಂದ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮನ್ನಾದರೂ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ನಿಮ್ಮ ಪಾರ್ಟ್ನರ್ನ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಎಮೋಷ್ನಲಿ ಕುಗ್ಗಿಸ್ತಾ ಇದ್ದಾರೆ. ಅವ್ರಿಗೆ ಲ್ಯಾಕ್ ಆಫ್ ಟ್ರಸ್ಟ್ ಇದೆ. ನಿಮ್ಮಿಬ್ಬರ ಲೈಫಲ್ಲಿ ಏನಾಗುತ್ತೆ, ನಿಮ್ಮ ಇಬ್ಬರ ಪಾರ್ಟ್ನರ್ಶಿಪ್ ಲಾಂಗ್ ಟರ್ಮಲ್ಲಿ ಏನಾಗ್ಬೋದು ಅಂತ ಅವ್ರಿಗೆ ಚಿಂತೆ ಇದೆ. ನಿಮ್ಮ ಪ್ರೀತಿ ಮೇಲೆ ಅವ್ರಿಗೆ ಟ್ರಸ್ಟ್ ಇಲ್ಲ. ಸೊ ಆದ್ರಿಂದ ತುಂಬಾನೇ ಬ್ಲಾಕೇಜಸ್ ಮಾಡ್ತಾ ಇದ್ದಾರೆ, ಮ್ಯಾನಿಪುಲೇಷನ್ ನಡೀತಾ ಇದೆ. ಆದ್ರಿಂದ ನಿಮ್ಮ ಪಾರ್ಟ್ನರ್ ಪವರ್ಲೆಸ್ ಆಗಿ ಕೂತಿದ್ದಾರೆ. ಏನು ಮಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾವ ಥರ ನಾನು ಇದನ್ನು ಮುಂದೆ ಸಾಗಿಸ್ಬೇಕು, ಯಾವ ಥರ ಇದರಿಂದ ಆಚೆ ಬಂದು ನಿಮ್ಮನ್ನು ಸೇರಬೇಕು, ಈ ಕಡೆ ಫ್ಯಾಮಿಲಿನ ನೀವು ಅಂತ ಯೋಚನೆ ಮಾಡಿ ಸ್ಟೆಬಿಲಿಟಿನ ಕಳ್ಕೊಂಡಿದ್ದಾರೆ. ಕಮಿಟ್ಮೆಂಟ್ ಆರ್ ದ ಫ್ಯೂಚರ್ ಬಗ್ಗೆ ನಿಮ್ಮ ಜೊತೆ ಕನಸು ಕಂಡಿರೋ ಥರ ಅವ್ರಿಗೆ ಅದನ್ನು ನಿಜ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಫ್ಯಾಮಿಲಿ ಸ್ಟ್ರೆಸ್ಸೇ ತುಂಬ ಕಾಸ್ ಆಗ್ತಾ ಇದೆ ಅವ್ರಿಗೆ ಅವ್ರ ಲೈಫಲ್ಲಿ. ಹಾಗಾದರೆ ಇದು ವರೀಸ್ನೆಲ್ಲ ಅವರು ಹೇಗೆ ಆಚೆ ಹಾಕಬೇಕು, ಈ ವರೀಸಿಂದ ಅವರು ಹೇಗೆ ಆಚೆ ಬರಬೇಕು ಅಂತ ಯೋಚನೆ ಮಾಡೋದಕ್ಕೂ ಅವ್ರಿಗೆ ಯಾರು ಸಿಗ್ತಾ ಇಲ್ಲ. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋಂಥ ಪರಿಸ್ಥಿತಿಯಲ್ಲೂ ಅವರಿದ್ದಾರೆ. ಅವರಿಗೆ ಅವರೇ ಸೆಲ್ಫ್ ಡೌಟ್ ಪಡ್ತಾ ಇದ್ದಾರೆ, ಎಮೋಷ್ನಲಿ ವೀಕ್ ಆಗ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಆನ್ ಆ್ಯಂಡ್ ಆಫ್ ಸಿಚುವೇಶನ್ಗೆ ಹೋಗ್ತಾ ಇದ್ದಾರೆ. ಸೊ ಈ ಥರ ನಂಗೆ ರಿಲೇಷನ್ಶಿಪ್ ಅವ್ರಿಗೂ ಕಷ್ಟ ಕೊಡಬೇಕಾ, ನಾನು ಕಷ್ಟಪಡಬೇಕಾ, ಸೊ ಫ್ಯಾಮ್ಲಿನೂ ನನಗೆ ಇಂಪಾರ್ಟೆಂಟ್ ಅಂತ ಎಲ್ಲ ಆನ್ ಆ್ಯಂಡ್ ಆಫ್ ಆಗಿ ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ. ಒಂದ್ಸತಿ ಅನ್ಬ್ಲಾಕ್ ಮಾಡ್ತಾರೆ. ನಿಮ್ಮ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ, ಮತ್ತು ಮಾತಾಡೋದಕ್ಕಾಗಲ್ಲ. ಈ ಥರ ಸಿಚುವೇಶನ್ ಯಾವುದೇ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ಎಲ್ಲದರಿಂದ ಡಿಸ್ಕನೆಕ್ಟ್ ಆಗ್ತಾ ಇದ್ದಾರೆ. ನೀವು ಅವ್ರನ್ನ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನಿಸಿದ್ರೆ ನೀವು ಅವರಿಗೆ ಧೈರ್ಯ ಸಮಾಧಾನ ಮಾಡಬೇಕಾಗಿದೆ, ಜೊತೆಯಲ್ಲಿ ಇರೋ ಭರವಸೆ ಕೊಡಬೇಕಾಗಿದೆ, ಅವರ ಫ್ಯಾಮ್ಲಿನ ಗೆಲ್ಲಬೇಕು. ಆವಾಗ ನಿಮ್ಮ ಈ ರಿಲೇಷನ್ಶಿಪ್ ಲಾಂಗ್ ಟರ್ಮ್ಗೆ ವೇ ಆಗುತ್ತೆ. ನಿಮಗೆ ಎಷ್ಟೇ ಪ್ರಿಯಾರಿಟಿ ಇದ್ರೂ ನಿಮಗೆ ತುಂಬಾ ಜಗಲ್ಸ್ ಇರ್ಬೋದು, ನೀವು ತುಂಬಾ ಜಗ್ಲಿಂಗ್ ಮಾಡ್ತಾ ಇರ್ಬೋದು. ನಿಮ್ಮ ಈ ರಿಲೇಷನ್ಶಿಪ್ಗೆ ನೀವು ಯಾವಾಗ ಪ್ರಿಯಾರಿಟಿ ಕೊಡ್ತೀರಾ, ಈ ನಿಮ್ಮ ರಿಲೇಷನ್ಶಿಪ್ ಲಾಂಗ್ ಟರ್ಮ್ಗೆ ತೊಗೊಂಡು ಹೋಗುತ್ತೆ. ಟೈಮ್ ಮಾಡಿಕೊಂಡು ನಿಮ್ಮ ಪಾರ್ಟ್ನರ್ ಜೊತೆ ಸಮಯ ಕಳಿಬೇಕಾಗಿದೆ. ಆವಾಗ ಮೂಮೆಂಟಿಂದ ಪ್ರೋಗ್ರೆಸ್ ಆಗ್ತೀರಾ, ಆ್ಯಕ್ಷನಿಂದ ಸಕ್ಸಸ್ ಆಗ್ತೀರಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮದು ಒಂದು ಅದ್ಭುತವಾದ ಸೋಲ್ಮೇಟ್ ಕನೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಈ ರಿಲೇಷನ್ಶಿಪ್ ಲಾಂಗ್ ಟರ್ಮ್ಗೆ ತೊಗೊಂಡು ಹೋಗಬೇಕು ಅಂದರೆ ನಿಮ್ಮ ಶ್ರಮ ತುಂಬ ಅಗತ್ಯ ಇದೆ. ಸೊ ನೀವು ಏನು ಅವ್ರ ಜೊತೆ ಮಾತಾಡ್ತೀರಾ, ಕ್ಲಾರಿಟಿ ತೊಗೊಳ್ತೀರಾ, ಅವ್ರ ಫ್ಯಾಮಿಲಿ ಹತ್ರ ನೀವು ಮಾತಾಡಿ ಕನ್ವಿನ್ಸ್ ಮಾಡಿ. ಎಷ್ಟು ನೀವು ಒಂದ್ಸಲ 2 ಸಲ ಹೋಗಿ ಕನ್ವಿನ್ಸ್ ಆಗಿಲ್ವಾ, ಮತ್ತೆ ಹೋಗಿ ವಿಚಾರಿಸಿ. ಸೊ ನಿಮ್ಮ ಬಾಂಡೇಜ್ ಬಗ್ಗೆ ನೀವು ತಿಳಿಸ್ಕೊಡಿ ಅಂತ ಹೇಳ್ತಾ, ಸೊ ಯೂನಿವರ್ಸ್ ಮೆಸೇಜ್ ಕೂಡ ಏನು ಬರ್ತಾ ಇದೆ ಸೊ ನಿಮಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಇನ್ ಕೇಸ್ ಈ ವರ್ಷ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ನಾನು ಮದುವೆ ಆಗಲೇಬೇಕು ಅಂತ, ಸೊ ನಿಮಗೆ ನೋಡ್ಬೋದು ಇಲ್ಲಿ ಒಂದು ಅದ್ಭುತವಾದ ಟೈಮೇ ಬರ್ಬೋದು. ನೆಕ್ಸ್ಟ್ 3 ಮಂತ್ಸಲ್ಲಿ ನಿಮಗೆ ಒಂದು ಒಳ್ಳೆ ಸಿಚುವೇಶನ್ ಬರುತ್ತೆ. ನೀವು ಪ್ರಯತ್ನ ಪಟ್ಟಲ್ಲಿ ನವೆಂಬರ್ ಮಂತಲ್ಲಿ ನಿಮಗೆ ಮದುವೆ ಆಗೋ ಚಾನ್ಸಸ್ ಖಂಡಿತ ಇದೆ. ಸೊ ನೀವು ಟ್ರೈ ಮಾಡ್ಬೋದು. ಖಂಡಿತ ನಿಮಗೆ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ನ ನಿಮ್ಮ ಜೊತೆ ಭಾಳ ಸಂಗಾತಿಯಾಗಿ ಪಡೆಯೋದಕ್ಕೆ ನೀವು ಪ್ರಯತ್ನ ಪಡಬೇಕಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು 2 ಟೈಮಿಂಗ್, ಇದು ಟೈಮ್
ಕಾರ್ಡ್ಸ್ ಆಗಿರುತ್ತೆ. ಈ ವರ್ಷದಲ್ಲಿ ನಿಮಗೆ ಏನು ಅದ್ಭುತ ಆಗುತ್ತೆ ಅನ್ನೋದ್ರ ಬಗ್ಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ಸೊ ನಿಮಗೆ ದೇವರಲ್ಲಿ ನಂಬಿಕೆ ಇದ್ದರೆ, ಯೂನಿವರ್ಸ್ ಮೆಸೇಜ್ನ ನೀವು ನಂಬೋದೇ ಆದರೆ, ಯೂನಿವರ್ಸ್ ಕೂಡ ನಿಮ್ಮನ್ನ ಇನ್ನರ್ ವಾಯ್ಸ್ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾವುದು ಸರಿ ಅನ್ಸುತ್ತೆ ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಯೂನಿವರ್ಸ್ ಕೂಡ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಯೂನಿವರ್ಸ್ ಕಡೆಯಿಂದನೂ ಸೇಮ್ ನಿಮಗೆ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗಾದರೆ ನಿಮ್ಮ ರೊಮ್ಯಾಂಟಿಕ್ ಫೀಲಿಂಗ್, ನಿಮ್ಮ ಪಾರ್ಟ್ನರ್ ಅವರ ರೊಮ್ಯಾಂಟಿಕ್ ಫೀಲಿಂಗ್ ಏನಿದೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಇಲ್ಲಿ ನಾನು ರೊಮ್ಯಾಂಟಿಕ್ ಫೀಲಿಂಗ್ ಕಾರ್ಡ್ಸ್ ಕೂಡ ತೆಗಿತಾ ಇದ್ದೀನಿ. ಸೊ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಬೇಕಾಗಿದೆ, ಆನೆಸ್ಟ್ ಡಿಸ್ಕಸ್ ಮಾಡಬೇಕಾಗಿದೆ, ಫೀಲಿಂಗ್ಸ್ನ ಶೇರ್ ಮಾಡಬೇಕಾಗಿದೆ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಈ ಪ್ರೀತಿನ ಚಿಲ್ಡ್ರನ್ ಅವ್ರಿಗೂ ತಗೊಂಡು ಹೋಗಿದ್ದಾರೆ ಆಲ್ರೆಡಿ ನಿಮ್ಮ ಪಾರ್ಟ್ನರ್. ಅಷ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಸೊ ಈ ಲವ್ನ ಡಿಸರ್ವ್ ಆಗಿದ್ದಾರೆ. ನಿಮ್ಮ ಪ್ರೀತಿನ ಅವ್ರಿಗೆ ಬೇಕಿದೆ, ನನಗೆ ಖಂಡಿತ ಬೇಕಿದೆ ಅಂತ ಕೊರಗ್ತಾ ಇದ್ದಾರೆ. ಸೊ ಅವರು ನಿಮ್ಮನ್ನ ಟ್ರಸ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ಟ್ರಸ್ಟ್ ಮಾಡ್ತಾ ಇದ್ದಾರೆ. ನೀವು ಬಂದೇ ಬರ್ತೀರಾ, ನೀವು ಅವ್ರನ್ನ ಗೆಲ್ತೀರಾ, ಅವ್ರ ಮನೆಯವ್ರನ್ನ ಗೆಲ್ತೀರಾ. ಸೊ ನೀವು ಅವ್ರ ಜೊತೆ ಲಾಂಗ್ ಟರ್ಮಲ್ಲಿ ರಿಲೇಶನ್ಶಿಪ್ಪಲ್ಲಿ ಇರ್ತೀರಾ ಅಂತ ಅವರು ವೇಟ್ ಮಾಡ್ತಾ ಇದ್ದಾರೆ, ಟ್ರಸ್ಟ್ ಮಾಡ್ತಾ ಇದ್ದಾರೆ. ಸೊ ನೀವೇ ಅವರ ಸೋಲ್ಮೇಟ್ ಅಂತ ಅವರು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ. ಸೊ ನಿಮ್ಮ ಪ್ರೀತಿಗೋಸ್ಕರ ಅವರು ಟ್ರಸ್ಟ್ ಮಾಡ್ಕೊಂಡು ಅವರು ನಿಮ್ಮ ಜೊತೆ ಒಂದು ಒಳ್ಳೆ ಸಮಯನ ಕಳಿಬೇಕು. ನಿಮ್ಮ ಕನೆಕ್ಷನ್ ಒಂದು ಸೋಲ್ಮೇಟ್ ಕನೆಕ್ಷನ್ ಅಂತ ಅವರು ಆಲ್ರೆಡಿ ಭಾವಿಸಿದ್ದಾರೆ. ಸೊ ಇದಕ್ಕೋಸ್ಕರ ನೀವು ವರ್ಕ್ ಮಾಡಬೇಕಾಗತ್ತೆ. ನಿಮ್ಮ ಇಷ್ಟಪಡೋದೇ ಅಲ್ಲ, ಸ್ಟಾರ್ಟಿಂಗಲ್ಲಿ ನೀವು ಏನು ಇಷ್ಟಪಡ್ತಾ ಇದ್ದೀರಾ ಅದು ಲೈಫ್ ಲಾಂಗ್ ನೀವು ಆ ಪ್ರಾಮಿಸಸ್ನ ಬ್ರೇಕ್ ಮಾಡದೆ ನಿಮ್ಮ ಪ್ರೀತಿನ ಕಾಪಾಡ್ಕೋಬೇಕಾಗಿದೆ. ಸೊ ಎಲ್ಲ ನಿಮಗೆ ಒಳ್ಳೇದಾಗುತ್ತೆ. ದಯವಿಟ್ಟು ಆ್ಯಕ್ಷನ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.